ನಿತ್ಯವಾಯ್ತು. ಅವನೇ ಮಾಡ್ತಾನೆ ಹೇಳೋ. ಬ್ಯಾಗ್ ಹಾಕೋದು ಏನದು ಈಗ ನುಗ್ಗಿರುತ್ತೆ. ಬ್ಯಾಗ್ ಎರಡು ಬಟ್ಟೆ ಇದ್ದಾನೆ ನಾವು ಸ್ಕೂಲು ಕಾಲೇಜ್ ಹೋಗ್ಬೇಕಾದ್ರೆ ಎಷ್ಟು ಫುಲ್ ಟೈಮ್ ವಿಡಿಯೋ ಹಿಡಿಯೋಣ. 1.5 ಲಾಸ್ಟ್ ಹೇಳಲಿ. 1600 ಜಾಸ್ತಿ ಕಾರ್ಡ್ಗಳಿಲ್ಲ, ಯಾರು ಫೋನ್ ವರ್ಕ್ ಆಗಿಲ್ಲ ಅಂದ್ರೆ ಎಲ್ಲರೂ ಫೋನ್ಗಳಿರೋದು. ನಾನು ಡೈರೆಕ್ಟ್ರು ಚಲ ಹೋಗಿದ್ವಿ ಕಣ. ಅಲ್ಲ ನಾನು ಅಜಯ್ ಅನ್ಸುತ್ತೆ ಅಲ್ಲನಾ. ಫುಲ್ಲು ಕಾಸು ಖಾಲಿ ದಕ್ಷು, ಫುಲ್ಲು ಕಾಸು ಖಾಲಿ. ATM ಹತ್ರ ಅಕೌಂಟಲ್ಲಿ ಕಾಸೇ ಇಲ್ಲ. ಇವ್ನು ಕರ್ಕೊಂಡೋದೆ, ಬಾ ನೋಡೋಣ ಹಾಕಿದ್ರೆ ಹಾಕ್ತಾರೆ ಅನ್ಕೊಂಡೆ ಕಣ. ಹಾಕ್ವಿ 6000. ಯಾವ್ದೋ ಅಮೌಂಟ್ ಬಂದಿತ್ತು ಅಂದಿದ್ದಲ್ಲ ಜೀವನ ಬ್ಯಾಂಕ್. ನಾನು ಇವನು ಇಬ್ಬರೇ ಇದ್ವಿ ಅವಾಗ. ಮತ್ತೆ ಅಲ್ಲೇ ಇದ್ವಿ. ಸಾಕು ಬಿಡ ಯಾಕೆ ಇದನ್ನಾರು ಅಪ್ಲೋಡ್ ಮಾಡೋಣ ಅಂತ ಏನಂತ್ಯಾ? ನಿಜ ತಾನೆ? ಯಾಕೋ 15 ಅವರ್ ಆದ್ಮೇಲೆ ಹಾಕದ ನೋವಾ ಏನು ಒತ್ತು 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 ಏನೋ ನೀರು ಮುಟ್ಟಿದ್ರೆ ಬರೋದ್ಗಳ. ನಾನು ಮುಟ್ಟಿದ್ರೆ ಬರ್ತಾರೆ ಇಲ್ಲ ಅವಾಗಿಂದ. ನೀನು ಯಾಕೆ ಹೇಳು? 23ಕ್ಕೆ ಬಂತಲೆ. 36 ಸಾಕು ಇರೋ ಆಯ್ತಾಯ್ತು, ಅದೇನೋ ಆಗೈತದ ಅಷ್ಟೇ. ಇದು ಕಾರಿದ ಅನ್ಸುತ್ತಿದ್ದು. ಫೋನಲ್ಲ ಕಾರ್ದು ಬೇಡ. ಅದು ಕಾರ್ದು, ಬೈಕ್ದು. ಏನೋ ಅದು ಕಾರ್ದು, ಇದು ಬೈಕ್ದು. ಹಾ ಅಲ್ಲೇ ಬರ್ದವ್ರು ನೋಡ ಯಾವ್ದು ಮತ್ತೆ ಹೋಗೋಣ. ಇವ್ರದೇ ಹೋಟ್ಲು ಇದ್ರು, ಹೋಟ್ಲು ಬಂದು ತಿಂತಾನೆ. ಇದು ಇವನ್ ಶೋಕಿ. ಹಾ ಇದು ಟ್ರಿಪ್ಪಲ್ ಎಂಜಾಯ್ಮೆಂಟ್ ಇರಲಿ ಅಂತಾನ, ಇಲ್ಲಾಂದ್ರೆ ಏನಂತ? ಟ್ರಿಪ್ಪಲ್ ಎಂಜಾಯ್ಮೆಂಟ್ ಇರಲಿ ಅಂತ ಇಲ್ಲಿ ಹೋಟ್ಲು ಬಂದು ತಿಂತೀಯಾ, ಇಲ್ಲಾಂದ್ರೆ ಹೋಟ್ಲಿಂದ ತರಬಾರ್ದು ಅಂತ. ತಿಂದಿದ್ದೀವಿ ಬೋರ್ ಆಗೈತೆ ಅಂದ್ಬಿಟ್ಟು ಬೇರೆ ಹೋಟ್ಲೆಲ್ಲ ಟೇಸ್ಟ್ ಮಾಡ್ತೀವಿ. ಇಷ್ಟ ಆದರೆ ಕಂಟಿನ್ಯೂ ಮಾಡೋದು, ಇಲ್ಲ ಅಂದರೆ ಹೋಟ್ಲ ಥರ ಚೈನ್ ಶಿಫ್ಟ್ ಮಾಡೋದು. ಓಕೆ, ಏನು ಆರ್ಡರ್ ಮಾಡಿದ್ಯಾ? 2 ಟೊಮೊಟೊ ರೈಸು, ಇವ್ನಿಗೊಂದು ಪ್ಲೇಟ್ ಇಡ್ಲಿ, ಇವನಿಗೆ ಅವನಿಗೂ ಸೇರಿ ಟೊಮೊಟೊ ರೈಸ್. ನಾನು ಒಬ್ಬನೇ ತಿನ್ನಲ್ಲ. ಓ ಹಂಗೆ. ಇವನೇ ಬೆಳಗ್ಗೆ ಥರ ಇಡ್ಲಿ ತಿಂತವನೆ. ಯಾಕೆ ಯಾವನವ್ರು ಇಡ್ಲಿ ತಿಂತೀಯ ನೀನು? ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೆ? ಅಜ್ಜಿ ಸತ್ತೋದಾಗಿಂದ ಅವಾಗ ಹೋಗೇ ಇಲ್ಲ. ನೀವು ತೀರ್ಕೊಂಬಿಡೋಣ, ಒಟ್ಟಿಗೆ ಹೋಗ್ಬಿಡೋಣ. ಯಾಕಂತ ಬರೇ ಮೋಡಗಳೇ ತುಂಬಿರುತ್ತೆ ಅಂತಿದೆಲ್ಲ. ನಾವು ಹುಡುಗ ಎರಡು ನಿಂದ ಒಬ್ಬನೇ ಹೊಡಿತಾ ಇದೆಯಾ? ಅದು ಆಮೇಲೆ ಹೇಳೋದು, ಹಿಂಗೆ ಮಾಡೋಣ ಸುಮ್ಮನೆ. ನೋಡಿ ಇವನೇನೋ ರೀಲ್ಸ್ ಮಾಡ್ತೀನಿ ಅಂತವನೆ, ನೋಡಿದ್ರೆ ಪ್ರಾಕ್ಟೀಸ್ ಮಾಡ್ತಾವ. ಕಪ್ಪದ್ದು ಯಾಕೋ ರಿಯಾಕ್ಷನ್ ಇಲ್ಲ. ಅಯ್ಯೋ ಯಾಕೆ? ಪವರ್ ಬ್ಯಾಂಕ್ ಇದ್ದು ತರಲೇ ಇಲ್ಲ. ನೀನು ಎಲ್ಲ ಸಲ ಹಿಂಗೆ ಮಾಡೋದು. ಹೆಲ್ಮೆಟ್ ತರಲ್ಲ, ಪವರ್ ಬ್ಯಾಂಕ್ ತರಲ್ಲ, ಇನ್ನು ಏನು ಕಂಡು ಹಿಡ್ಕಂತೀವಿ? ಕಣ ಅವ್ನು ಹೇಳಿದೆ ನೋಡ, ಅಲ್ಲಿ ಹೆಲ್ಮೆಟ್ ಐತಲ್ಲ, ಹೋದ್ವಿ ಅಲ್ಲೊಂದು ಮತ್ತೆ ಹೆಲ್ಮೆಟ್ ಇಲ್ಲೋ ಅಂದ, ಮತ್ತೆ ಹೆಲ್ಮೆಟ್ ತರಲಿಲ್ಲ. ಪ್ರತಿ ಸಲ ಹಿಂಗೆ ಮಾಡೋದು. ಯಾಕ ಏನು ಯಾರು
ಈಗ ಇಲ್ಲಿ ಬಂದು ಯಾಕೆ ಕೂತೀರಾ? ಮಾತೇ ಬರ್ತಾಯಿಲ್ಲ, ಎಷ್ಟೋ ತನಕ ಮಾತು ಬರೋದು? ಎಲ್ಲ ಫೈನಲಿ ಧರ್ಮಸ್ಥಳಕ್ಕೆ ಬಂದಿದ್ವಿ. ಈ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು ಅಂದರೆ ಸಖತ್ತಾಗಿತ್ತು. ನನಗಿಂತ ಅಬ್ಬಿ ಅಡ್ರೆಸ್ ಚೆನ್ನಾಗಲ್ವಾ? ಸೊ ಈಗ ಅವನೇ ಹೇಳ್ತಾನೆ. ಇದು ಬಂದ್ವಿ 300 ಕಿಲೋಮೀಟ್ರ್ ಓಡಿಸಿರೋದೇ ಫಸ್ಟ್ ಟೈಮು, ಅದು ಸ್ಪೆಂಡರಲ್ಲಿ. ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಫುಲ್ ಬಾಡಿ ಪೇನು. ಅದಕ್ಕೆ ಯಾವುದೋ ಒಂದು ರೂಮ್ ಕೊಟ್ಟ 4 ಅಪ್ಪಿಯರ್ ಮೇಲೆ ಕೊಟ್ಟವನೇ. ಸಿಕ್ಕಾಪಟ್ಟೆ ಸುಸ್ತಾಗೈತೆ, ದಬಾಕಂಡು ಆಮೇಲೆ ಸ್ನಾನ ಮಾಡಿಬಿಟ್ಟು ಹೋಗಿ ದರ್ಶನ ಮಾಡಿ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ವಿ. ಎಲ್ಲಿ ಅಂತ ಗೊತ್ತಿಲ್ಲ. ಅವ್ನು ನೋಡಿದ್ರೆ ನೆನ್ನೆಯಿಂದ ಅಲ್ಲಿಂದ ಸ್ನಾನ ಮಾಡಿಲ್ಲ, ಹಾಗೆ ಅವನೇ ಇವಾಗ ಮಾಡ್ಕೊಂಡು ಹೋಗ್ಬೇಕು. ಒಬ್ಬನೂ ಟವಲ್ ತಂದಿಲ್ಲ. ನಾನು ಒಬ್ಬ ತಂದಿದ್ದೀನಿ. ಇಂಥವ್ರ ಜೊತೆ ಬರ್ತೀವಿ ನಾವು. ಒಬ್ಬ ತಂದಿದ್ದೀನಿ. ಟವಲ್ ತಂದೆ ರೀಸನ್ ಏನಂದರೆ ನನ್ನ ಬೈಕಲ್ಲಿ ಐತಲ್ವಾ, ಎಲ್ಲರೂ ಹೇಳ್ತಾರೆ ಮಿಡಲ್ ಕ್ಲಾಸ್ ಜನ 220 ಬೇಕು ಅಂತ. ಆದರೆ ನಮಗೆ ಮಾತ್ರ ಬ್ಯಾಕ್ ಪೇನ್. ಅದಕ್ಕೋಸ್ಕರ ಟವಲ್ ತಂದಿದ್ವಿ. ಯಾಕೆ ಅಂತ ನೀವೇ ಕಮೆಂಟ್ ಮಾಡಿ. ಇನ್ನೇನು ನೆಕ್ಸ್ಟು ಬೇರೆ ಕಡೆ ಎಲ್ಲೋ ಹೋಗ್ಬೇಕು. ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಸಿಗೋಣ. ಯಾವ ಪ್ಲೇಸ್ ಅಂತ ನಮಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ತಾ ನಿಮಗೆ ತೋರಿಸ್ತೀವಿ. ಯಾಕೆ ಹೇಳಿ. ಅದೇ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ನಾವೇ ನಮ್ದೇನಿಲ್ಲ, ಪ್ಲ್ಯಾನ್ ಏನಿಲ್ಲ ಇಲ್ಲ. ಸೀದಾ ಪೆಟ್ರೋಲ್ ಫುಲ್ ಟ್ಯಾಂಕ್ ಆಯಿತು ಅಂದರೆ ಒಯ್ತಾರದೆ. ಯಾವ ಕಡೆ ಮ್ಯಾಪ್ ಹಾಕುತ್ತೋ ಆ ಕಡೆ ಹೋಗ್ತಾ. ಪ್ಲ್ಯಾನ್ ಇಲ್ಲದೇ ಬಂದಿದ್ದೀರಾ? ಏಕೆ ಪ್ಲ್ಯಾನ್ ಇಲ್ಲದೇ ಯಾಕೆ ಬಂದಿರೋದು ಅಂದರೆ, ಪ್ಲ್ಯಾನ್ ಮಾಡ್ಕೊಂಡು ಬರ್ರೋ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂದರೆ ಯಾರೂ ಬರೋದಿಲ್ಲ. ಅದಕ್ಕೆ ಸುಮ್ಮನೆ ಪೆಟ್ರೋಲ್ ಹಾಕ್ಕೊಂಡು ಬರ್ರೋ ಎಲ್ಲಿಗಾರು ಹೋಗೋಣ ಅಂದರೆ ಅವಾಗ ಹತ್ತುತ್ತಾರಲ್ಲ, ಅವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಅದಕ್ಕೇ ಇವ್ರನ್ನ ಕೇಳ್ದೇ ಕರ್ಕೊಂಬಂದಿರೋದು. ಇವಾಗ ಈ ಥರ ನಾವು ಮಾಡಿದ್ದೀವಲ್ವಾ, ಅದೇ ಥರ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಒಂದ್ಸಲ ಮಾಡಿ. ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಅವ್ರಿಗೂ ಕೇಳ್ದೇ ಬಂದಿರೋದು. ಆದರೆ ಯಾವ ಜಾಗ ಹೋಗ್ತಾ ಇದ್ದೀವಿ ಏನೂ ಗೊತ್ತಿರೋಲ್ವಲ್ಲ, ಅವಾಗ ಒಳ್ಳೆ ಚೆನ್ನಾಗಿರುತ್ತೆ, ಒಳ್ಳೆ ಥ್ರಿಲ್ಲಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಘಾಟ್ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ ಬೈ? ಘಾಟ್ ಸೆಕ್ಷನ್ ಅಂತೂ ಫುಲ್ 100. ಅಷ್ಟೊಂದು ಸ್ಪೀಡಾಗಿ ಬಂದೆ. ಮತ್ತೆ ಕ್ರಾಸಿಂಗಲ್ಲಿ ಏನು ಸ್ಕಿಡ್ ಆಗಿಲ್ವಾ? ಯಾರು ಸ್ಕಿಡ್ ಆಯ್ತದೆ, ಹೊಸ ಟೈರಮ್ಮ ಹಾಕ್ಸಿರೋದು. ಹಂಗ ಒಟ್ಟು ಸಕ್ಕತ್ತಾಯ್ತಲ್ಲ. ಬೈಕ್ ರೈಡ್ ಒಂದು ಲೈಫಲ್ಲಿ ಒಂದ್ಸಲ ಬೈಕ್ ರೈಡ್ನ ಮಾಡಬೇಕು, ಧರ್ಮಸ್ಥಳಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಬೈಕಲ್ಲಿ. ಅದು ಇವತ್ತು ಫುಲ್ಫಿಲ್ ಆಯಿತು. ಸಾಕು, ಸಮಾಧಾನ ಆಯಿತು. ಟೋಟಲ್ಲು 3 ಡೇಸ್ ಟ್ರಿಪ್ ಹಾಕಿದ್ದೀವಿ. ಫಸ್ಟ್ ಡೇ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇನ್ನು ನಾಳೆ ನಾಡ್ದು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲಿಗೆ ಹೋಗ್ಬೋದು ಅಂತ. ಒಳ್ಳೆ ಪ್ಲೇಸ್ ನಾವಂತೂ ನೋಡಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಕಣ್ಣೆಲ್ಲ ಹಿಂಗೆ ಆಗ್ತಾ ಇದೆ. ಹೋಗಿ ನಿದ್ದೆ ಮಾಡಿದ್ರೆ ಮಲ್ಕೊಂಬಿಡೋದು. ಇವಾಗ ನಾಳೆಗೆ ಮುಂದುವರ್ಸೋಣ ಮುಂದಿನ ಭಾಗ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ.